ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಸೊ ಬನ್ನಿ ಇವತ್ತಿನ ಬೆಳಿಗ್ಗೆ ವೆಯ್ಟ್ ಎಷ್ಟಾಗಿದೆ ಅಂತ ನೋಡೋಣ. ನನಗೂ ನೋಡೋದಕ್ಕೆ ತುಂಬ ಎಕ್ಸೈಟಿಂಗ್ ಆಗಿದೆ. ಎಷ್ಟಿರ್ಬೋದು ಇವತ್ತು ವೆಯ್ಟು ರೆಡ್ಯೂಸ್ ಆಗಿದ್ದೀನಾ, ಇನ್ಕ್ರೀಸ್ ಆಗಿದ್ದೀನಾ ಅನ್ನೋ ಒಂದು ಕುತೂಹಲ. ಸೊ ಬನ್ನಿ ಇವತ್ತು ಮಾರ್ನಿಂಗ್ ವೆಯ್ಟ್ ಏನು ಅಂತ ನೋಡೋಣ. ಫ್ರೆಂಡ್ಸ್, ಇದು ನಿನ್ನೆ ವೆಯ್ಟ್. ಇದು ಡಿಟಾಕ್ಸ್ ಡೇ ಮಾಡಿದ್ಮೇಲೆ 73.3 ಆಗಿತ್ತು ನನ್ನ ವೆಯ್ಟ್. ಅದರ ನೆಕ್ಸ್ಟ್ ಡೇ ಅಂದರೆ ಇವತ್ತು ನನ್ನ ವೆಯ್ಟ್ ಬಂದು 72.8 ಆಗಿದೆ. ಅಂದರೆ ಸುಮಾರು 500 ಗ್ರಾಮ್, ಅರ್ಧ KGಯಷ್ಟು ವೆಯ್ಟ್ ಲಾಸ್ ಆಗಿದೆ. ಫ್ರೆಂಡ್ಸ್ ನೋಡಿ, ಡಿಟಾಕ್ಸ್ ಟೀನ ನಾನು ಯಾವ ರೀತಿ ತಯಾರು ಮಾಡ್ಕೋತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ನೋಡಿ, ಇದು ಸುಮಾರು 1 ಲೀಟರಷ್ಟು ನೀರು ಇಡ್ಸತ್ತೆ. ಬೆಳಗ್ಗೆ ಒಂದು ಸತಿ ಡಿಟಾಕ್ಸ್ ಟೀನ ಮಾಡಿ ಇಟ್ಕೊಂಡ್ಬಿಡ್ತೀನಿ 1 ಲೀಟ್ರಷ್ಟು. ಸೊ ಸಂಜೆವರೆಗೂ, ರಾತ್ರಿವರೆಗೂ ಈ ಡಿಟಾಕ್ಸ್ ಟೀನೇ ಕುಡಿತಾ ಇರ್ತೀನಿ. ಸೊ 1 ಲೀಟರ್ ನೀರಿಗೆ ನೋಡಿ ಈ ಥರ ಇರುತ್ತೆ. ನೋಡಿ, 1 ಲೀಟರ್ ನೀರಿಗೆ ಇಷ್ಟು 1 ಸ್ಪೂನಷ್ಟು ತೊಗೊಂಡಿದ್ದೀನಿ. ಇದು ಒಂದು ಸತಿ ಚೆನ್ನಾಗಿ ಕಾಯಿಸಿ ಇಟ್ಕೊಂಡ್ಬಿಡ್ತೀನಿ. ಫಸ್ಟ್ ಟೈಮ್ ಕಾಯಿಸಿದಾಗ ಚೆನ್ನಾಗಿ ಮರಳಿಸಿ ಕಾಯಿಸಿ ಇಟ್ಕೊಂಡ್ಬಿಡ್ಬೇಕು. ಮತ್ತು ನಾವು ಸೆಕೆಂಡ್ ಟೈಮ್, ಥರ್ಡ್ ಟೈಮ್ ಎಲ್ಲ ಕುಡಿಬೇಕಾದ್ರೆ ತುಂಬ ಕಾಯಿಸ್ಬೇಕು ಅಂತೇನಿಲ್ಲ, ಸ್ವಲ್ಪ ಉಗುರು ಬೆಚ್ಚಗಷ್ಟು ಕಾಯಿಸ್ಕೊಂಡು ನಮಗೆ ಎಷ್ಟು ಬಿಸಿ ಕುಡಿಯೋಕ್ಕೆ ಸಾಧ್ಯನೋ ಅಷ್ಟು ಬಿಸಿ ಮಾಡ್ಕೊಂಡು ಕುಡಿದ್ರೆ ಸಾಕು. ಫಸ್ಟ್ ಟೈಮು ಮಾತ್ರ ಯಾಕೆ ಚೆನ್ನಾಗಿ ಕುದಿಸ್ಬೇಕಂದ್ರೆ ನೋಡಿ, ಅದರಲ್ಲಿರುವಂಥ ಸಾರ ಎಲ್ಲ ಚೆನ್ನಾಗಿ ನೀರಿಗೆ ಇಳಿಬೇಕು. ಹಾಗಾಗಿ ಫಸ್ಟ್ ಟೈಮ್ಗೆ ಚೆನ್ನಾಗಿ ಬಾಯ್ಲ್ ಮಾಡ್ಕೊಳ್ಳೋಕೆ ಹೇಳ್ತೀನಿ. ಅದು ಹೆಂಗೂ ಸಾರ ಇಳ್ದಿರತ್ತಲ್ವ, ಉಗುರು ಬೆಚ್ಚಗಷ್ಟು ಬಿಸಿ ಮಾಡ್ಕೊಂಡು ಕುಡಿದ್ರೂ ಸಾಕು. ನಾನು ಉಗುರು ಬೆಚ್ಚಗಷ್ಟು ಬಿಸಿ ಮಾಡ್ಕೊಂಡು ಕುಡಿತೀನಿ. ತುಂಬ ಬಿಸಿ ಕುಡಿಯೋಕ್ಕೂ ನಾನು ಇಷ್ಟಪಡೋದಿಲ್ಲ. ಕೆಲವರು ತುಂಬ ಬಿಸಿ ಬಿಸಿ ಕುಡಿಯೋದಕ್ಕೆ ಇಷ್ಟಪಡ್ತಾರೆ. ಬಿಸಿ ಕಾಫಿ, ಬಿಸಿ ಟೀ ಇದೆಲ್ಲ ಕುಡಿದು ರೂಢಿ ಇರುತ್ತಲ್ವ, ಹಾಗಾಗಿ ಬಿಸಿ ಬಿಸಿ ಕುಡಿಯೋದಕ್ಕೆ ಇಷ್ಟಪಡ್ತಾರೆ. ಸೊ ನಿಮಗೆ ಯಾವ ರೀತಿ ಅನುಕೂಲ ಆಗುತ್ತೋ ಆ ರೀತಿ ನೀವು ಕುಡಿಬೋದು. ನೋಡಿ, ಇವಾಗ ಇದು ಚೆನ್ನಾಗಿ ಬಾಯ್ಲ್ ಆಗಿದ ತಕ್ಷಣ ಸ್ಟವನ್ನು ಆಫ್ ಮಾಡ್ಕೋತೀನಿ. ಫ್ರೆಂಡ್ಸ್, ಈ ಡಿಟಾಕ್ಸ್ ಟೀ ನಮಗೆ ಎಷ್ಟು ಒಳ್ಳೆಯದು ಅಂತ ಹೇಳ್ತೀರಾ, ಅಷ್ಟು ಆರೋಗ್ಯ ಕೊಡುತ್ತೆ. ಯಾವುದೇ ಥರ ಪ್ರಾಬ್ಲಮ್ಸ್ ಇದ್ದರೂ ಇದರಲ್ಲಿ ಸಾಲ್ವ್ ಆಗುತ್ತೆ. ಗ್ಯಾಸ್ಟ್ರಿಕ್ಕು, ಆ್ಯಸಿಡಿಟಿ, ಹೊಟ್ಟೆ ಉರಿ, ಎದೆ ಉರಿ, ಈ ಥರದ್ದೆಲ್ಲ ಪ್ರಾಬ್ಲಮ್ಸ್ ಇರುತ್ತಲ್ವ, ತುಂಬ ಚೆನ್ನಾಗಿ ಹೋಗುತ್ತೆ. ಹಾಗೆಯೇ ತುಂಬ ಓವರ್ ವೆಯ್ಟ್, ದಪ್ಪ ಇರೋರಿಗೆ ಕೊಲೆಸ್ಟ್ರಾಲ್ ಜಾಸ್ತಿ ಇದ್ದರೆ ಕೊಲೆಸ್ಟ್ರಾಲನ್ನು ಈಸಿಯಾಗಿ ರಿಮೂವ್ ಮಾಡುತ್ತೆ. ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಸೊ ಬೆಳಗ್ಗೆ ನನ್ನ ಕೆಲಸ ಡಿಟಾಕ್ಸ್ ಟೀ ಕುಡಿಯೋದು. ಅದು ಚೆನ್ನಾಗಿ ಬಾಯ್ಲ್ ಮಾಡಿದ್ಮೇಲೆ ಶೋಧಿಸ್ಕೊಂಡು ಕುಡಿತೀನಿ. ಸೊ ಬೆಳಗ್ಗೆ ಬ್ರೇಕ್ಫಾಸ್ಟ್ ನಾನು ತಗೊತಾ ಇಲ್ಲ, ತುಂಬ ಸ್ಟ್ರಿಕ್ಟ್ ಸೀರಿಯಸ್ ಆಗಿ ವೆಯ್ಟ್ ಲಾಸ್ ಮಾಡ್ತಾ ಇದ್ದೀನಿ. ಬೆಳಗ್ಗೆಯಿಂದ ಮಧ್ಯಾಹ್ನ ಊಟದ ಟೈಮ್ ಅಷ್ಟೊತ್ತಿಗೆ ಸುಮಾರು 2ರಿಂದ 3 ಗ್ಲಾಸಷ್ಟು ಈ ಡಿಟಾಕ್ಸ್ ಟೀಯನ್ನು ಕುಡ್ದಿರ್ತೀನಿ. ಇದಕ್ಕೆ ಒಂದು ಅರ್ಧ ಹೋಳಷ್ಟು ನಿಂಬೆಹಣ್ಣು ಹಾಕ್ಕೋತೀನಿ. ದಿನಕ್ಕೆ 1 ಸಲ ಕುಡಿಯುವಾಗ ನಿಂಬೆಹಣ್ಣು ಹೋಳು ಹಾಕ್ಕೊಂಡ್ರೆ ಸಾಕು. ಪ್ರತಿ ಸಲ ನಿಂಬೆಹಣ್ಣು ಹಾಕ್ಕೋಬೇಕು ಅಂತೇನಿಲ್ಲ. ಈ ಥರ ಹಾಕ್ಕೊಂಡು ಕುಡಿಯೋದೇನೆ. ನೋಡಿ, ಡಿಟಾಕ್ಸ್ ಟೀಯಲ್ಲಿ ನಾನು ಗ್ರೀನ್ ಟೀ ಹಾಕಿದ್ದೀನಿ, ಲೆಮನ್ ಗ್ರಾಸ್ ಹಾಕಿದ್ದೀನಿ, ಅರಿಶಿನ ಹಾಕಿದ್ದೀನಿ, ಹಾಗೆ ಒಣಶುಂಠಿ ಇದೆ. ಹೀಗೆ ಸುಮಾರು ಒಂದು 25ಕ್ಕೂ ಹೆಚ್ಚು ಇಂಗ್ರೀಡಿಯೆಂಟ್ಸನ್ನು ಆ್ಯಡ್ ಮಾಡಿರುವಂಥದ್ದು ಡಿಟಾಕ್ಸ್ ಡ್ರಿಂಕ್. ಇದು ನನ್ನ ವೆಯ್ಟ್ ಲಾಸಲ್ಲಿ ತುಂಬ ಚೆನ್ನಾಗಿ ಹೆಲ್ಪ್ ಆಗ್ತಾಯಿದೆ ಡಿಟಾಕ್ಸ್ ಟೀ. ನಿಮ್ಗೆ ಯಾವ್ದಾದ್ರು ಬೇಕಾದರೆ ತರಿಸ್ಕೊಳ್ಳಿ. ಸೊ ನಿಮ್ಗೆ ಯಾರಿಗಾದ್ರೂ ಬೇಕಂದರೆ ಸ್ಕ್ರೀನ್ ಮೇಲೆ ವಾಟ್ಸಪ್ ನಂಬರ್ ಕೊಟ್ಟಿರ್ತೀನಿ. ವಾಟ್ಸಪ್ ಮಾಡಿದ್ರೆ ನಾನು ನಿಮಗೆ ಕಳಿಸ್ಕೊಡ್ತೀನಿ. ತುಂಬ ಅಂದರೆ ತುಂಬ ಡಿಮ್ಯಾಂಡಿಂಗ್ ಆಗಿ ಸೇಲ್ ಆಗ್ತಿರೋ ಪ್ರಾಡಕ್ಟ್ ಅಂತ ಹೇಳಿದ್ರೆ ನಮ್ಮ ಈ ಡಿಟಾಕ್ಸ್ ಟೀ. ಇದು 1/4 kg ಪ್ಯಾಕೆಟು, 250 ಗ್ರಾಮ್ಸ್ದು. 100 ಗ್ರಾಮ್ಸ್ ಪ್ಯಾಕ್ ಕೂಡ ಸಿಗುತ್ತೆ. ಸೊ 100 ಗ್ರಾಮ್ಸ್ ಪ್ಯಾಕ್ ತೊಗೊಂಡ್ರೆ ಒಂದು 10 to 15 ಡೇಸ್ವರೆಗೂ ಯೂಸ್ ಆಗುತ್ತೆ ನಿಮಗೆ. ವೆಯ್ಟ್ ಲಾಸ್ ಮಾಡೋಂಥವ್ರು ಪ್ರತಿದಿನ 2ರಿಂದ 3 ಗ್ಲಾಸ್ ಕುಡಿಬೇಕಲ್ವಾ. ಸೊ ನೀವು 1/4 kg ಪ್ಯಾಕೆಟೇ ಆರ್ಡರ್ ಮಾಡ್ಕೊಳ್ಳಿ. ನೀವು ಪಾಪ 2 ಸಲ 3 ಸಲ ಆರ್ಡರ್ ಮಾಡಿಕೊಂಡ್ರೆ ಕೊರಿಯರ್ ಚಾರ್ಜಸ್ ನಿಮಗೂ ವೇಸ್ಟ್ ಆಗುತ್ತಲ್ವ, ಹಾಗಾಗಿ ಹೇಳ್ತಾ ಇದ್ದೀನಿ. ಇದು ಕುಡಿದ್ಮೇಲೆ ಒಂದು ಸ್ವಲ್ಪ ರಿಫ್ರೆಶಿಂಗ್ ಆಗಿರುತ್ತೆ, ಮೈಂಡ್ಗೆ ತುಂಬ ಚೆನ್ನಾಗಿರುತ್ತೆ. ಜೀರ್ಣಶಕ್ತಿ ಹೆಚ್ಚು ಮಾಡುತ್ತೆ, ಮತ್ತು ಜೀರ್ಣನೂ ಚೆನ್ನಾಗಿ ಆಗ್ತಾಯಿದೆ. ಮೋಷನ್ ಕೂಡ ಚೆನ್ನಾಗಿ ಪಾಸ್ ಆಗುತ್ತೆ. ಖಂಡಿತವಾಗಿ ಒಂದು ಸಲ ನೀವು ಟ್ರೈ ಮಾಡಿ ನೋಡಿ. ಆಮೇಲೆ ವೆಯ್ಟ್ ಲಾಸ್ ಮಾಡೋಂಥವ್ರು ವೆಯ್ಟನ್ನು ಹೇಗೆ ನೋಡ್ಕೊಳ್ಳೋದು ಅಂತ ಕೂಡ ಕ್ವಶನ್ ಕೇಳಿದ್ದೀರಾ. ಪ್ರತಿದಿನ ಬೆಳಗ್ಗೆ ಮೋಷನ್ ಪಾಸ್ ಆದಮೇಲೆ ನೀವು ವೆಯ್ಟನ್ನು ನೋಡಬೇಕು. ಇವತ್ತು ಯಾವ ಡ್ರೆಸ್ಸಲ್ಲಿ ವೆಯ್ಟ್ ನೋಡಿರ್ತೀರೋ ಸೇಮ್ ನಾಳೆ ಅದೇ ಡ್ರೆಸ್ಸಲ್ಲೇ ವೆಯ್ಟ್ ನೋಡಬೇಕು. ಒಂದೊಂದು ದಿವಸ ಒಂದೊಂದು ಡ್ರೆಸ್ಸನ್ನು ಚೇಂಜ್ ಮಾಡಬಾರ್ದು. ಸೊ ಒಂದೇ ಡ್ರೆಸ್ಸಲ್ಲೇ ನೀವು ವೆಯ್ಟನ್ನು ನೋಡಬೇಕಾಗುತ್ತೆ. ಆಮೇಲೆ
ಬೆಳಗ್ಗೆ ಎದ್ದ ತಕ್ಷಣ ಮೋಷನ್ ಪಾಸ್ ಆದಮೇಲೆ ನೀರು ಕುಡಿಬಾರ್ದು, ಏನು ಮಾಡಬಾರ್ದು. ಡೈರೆಕ್ಟಾಗಿ ವೆಯ್ಟನ್ನು ನೀವು ಚೆಕ್ ಮಾಡಿಕೊಂಡು ಕ್ಯಾಲೆಂಡರ್ ಮೇಲೆ ನೀವು ಬರೆದಿಡಬೇಕು. ಇವತ್ತಿನ ಡೇಟ್ಗೆ ಇವತ್ತು ಎಷ್ಟು ವೆಯ್ಟ್ ಆಗಿದ್ದೀರಾ ಅಂತ ಬರೆದಿಡಿ. ಮತ್ತೆ ನಾಳೆ ಬೆಳಗ್ಗೆ ವೆಯ್ಟ್ ತೊಗೊತೀರಲ್ವ, ಮತ್ತೆ ನಾಳೆ ಕ್ಯಾಲೆಂಡರ್ ಮೇಲೆ ನೀವು ವೆಯ್ಟನ್ನು ಬರೆದಿಡಬೇಕು. ಆಮೇಲೆ ಪದೇ ಪದೇ ವೆಯ್ಟನ್ನು ಚೆಕ್ ಮಾಡಬಾರ್ದು. ಯಾವಾಗ ಅಂತ ಹೇಳಿದ್ರೆ ಬೆಳಗ್ಗೆ ತಿಂಡಿ ತಿಂದಿದ ತಕ್ಷಣ ವೆಯ್ಟ್ ಚೆಕ್ ಮಾಡೋದು, ಊಟ ಆಗಿದ ತಕ್ಷಣ ವೆಯ್ಟ್ ಚೆಕ್ ಮಾಡೋದು, ಮತ್ತು ರಾತ್ರಿ ಊಟ ಆಗಿದ ತಕ್ಷಣ ಮಲ್ಕೊಳ್ಳೋವಾಗ ವೆಯ್ಟ್ ಚೆಕ್ ಮಾಡೋದು. ಈ ರೀತಿ ಎಲ್ಲ ಮಾಡಿದಾಗ ನಾವು ಊಟ ಮಾಡಿರ್ತೀವಲ್ವ, ಅವಾಗ ವೆಯ್ಟ್ ನಮಗೆ ಜಾಸ್ತಿನೇ ತೋರಿಸುತ್ತೆ. ಇವು ನಾನು ಎಷ್ಟು ಮಾಡಿದ್ರು ವೆಯ್ಟ್ ಜಾಸ್ತಿನೇ ತೋರಿಸ್ತಿದೆಯಲ್ಲಪ್ಪ ಅಂತ ನಿಮಗೆ ನೀವೇ ಡಿಮೋಟಿವೇಟ್ ಮಾಡ್ಕೊಂಡಂಗಾಗುತ್ತೆ. ಹಾಗಾಗಿ ಬೆಳಗ್ಗೆ ಮೋಷನ್ ಪಾಸ್ ಆದಮೇಲೆ ಖಾಲಿ ಹೊಟ್ಟೆಯಲ್ಲಿ ನೀವು ವೆಯ್ಟನ್ನು ನೋಡಿದ್ರೆ ಕರೆಕ್ಟ್ ವೆಯ್ಟ್ ನಿಮಗೆ ಸಿಗುತ್ತೆ. ಸೊ ಈ ರೀತಿ ನೀವು ವೆಯ್ಟ್ ಮಾಡ್ಕೋಬೋದು. ಸೊ ವೆಯ್ಟನ್ನು ನೀವು ನೋಡ್ಕೋಬೋದು. ಸೊ ನಾನು ಬೆಳಗ್ಗೆ ಬ್ರೇಕ್ಫಾಸ್ಟ್ ತೊಗೊಳ್ಳಲ್ಲ ಅಂತ ನಿಮಗೆ ಹೇಳಿದ್ದೀನಲ್ವ, ಡೈರೆಕ್ಟಾಗಿ ನಾನು ಮಧ್ಯಾಹ್ನ ಊಟ ಮತ್ತು ರಾತ್ರಿ ಡಿನ್ನರ್ ಎರಡೇ ಊಟ ಮಾಡ್ತಿರೋದು. ಅದು ಹೇಗೆ ತಿಂತಿದ್ದೀನಿ ಅಂತ ನಿಮಗೆ ಡೈಲಿ ವಿಡಿಯೋಸ್ನಲ್ಲಿ ತೋರಿಸ್ತಾನೆ ಇದ್ದೀನಿ. ಬೆಳಗ್ಗೆ ಎದ್ದ ತಕ್ಷಣ ಒಂದು ಗ್ಲಾಸ್ ಕುಡ್ತೀನಿ, ಮತ್ತು ಮಧ್ಯಾಹ್ನ ಊಟದ ಸಮಯಕ್ಕೆ ಬಿಟ್ವೀನ್ ಗ್ಯಾಪ್ ಇರುತ್ತಲ್ವ, ಆವಾಗ ಇನ್ನೊಂದು ಗ್ಲಾಸ್ ಕುಡ್ಕೊತೀನಿ. ಸೊ ಬೆಳಗ್ಗೆಯಿಂದ ಮಧ್ಯಾಹ್ನ ಅಷ್ಟೊತ್ತಿಗೆ 2ರಿಂದ 3 ಗ್ಲಾಸಷ್ಟು ಡಿಟಾಕ್ಸ್ ಟೀಯನ್ನು ಕುಡ್ದಿರ್ತೀನಿ. ನೋಡಿ, ಇದು ದೊಡ್ಡ ಗ್ಲಾಸು, 1/4 ಲೀಟರಷ್ಟು ಹಿಡಿಸುತ್ತೆ. ಇದರಲ್ಲಿ ಮುಖ್ಯವಾಗಿ ಗ್ರೀನ್ ಟೀ ಹಾಕಿರ್ತೀನಲ್ವಾ, ಹಾಗಾಗಿ ವೆಯ್ಟ್ ಲಾಸ್ ತುಂಬ ಚೆನ್ನಾಗಿ ಆಗ್ತಾ ಇದೆ. ಮತ್ತು ಇನ್ನು ಕೆಲವರು ನಮಗೆ ವೆಯ್ಟ್ ಲಾಸ್ ಆಗುವಂಥದ್ದು ಬೇಡ, ಬರೀ ನಮಗೆ ಹೆಲ್ತಿಯಾಗಿದ್ದರೆ ಸಾಕು ಅಂತ ಹೇಳಿದ್ರೆ ನೀವು ದಿನಕ್ಕೆ ಒಂದೇ ಸಲ ಕುಡೀರಿ. ಸೊ ನಮ್ಮ ಹಸ್ಬೆಂಡ್ ದಿನಕ್ಕೆ ಒಂದೇ ಸಲ ಕುಡಿತಾರೆ. ನಾನೀಗ ವೆಯ್ಟ್ ಲಾಸ್ ಜರ್ನಿಲಿ ಇರೋದ್ರಿಂದ 3ರಿಂದ 4 ಗ್ಲಾಸ್ ಅಷ್ಟು ಆಗಿ ಹೋಗುತ್ತೆ. ಅಂದರೆ ಇದು 1 ಲೀಟರಷ್ಟು ಡಿಟಾಕ್ಸ್ ಟೀ ಮಾಡ್ಕೊಂಡಿರ್ತೀನಲ್ವಾ, ಇದು ಹೋಗ್ತಾ ಬರ್ತಾ ನಾನು ಕುಡ್ಕೋತೀನಿ. ಸೊ ಬೆಳಗ್ಗೆ 2 ಗ್ಲಾಸು, ಮತ್ತು ಸಂಜೆ 1 ಗ್ಲಾಸು, ಮತ್ತು ರಾತ್ರಿ ಊಟ ಆದಮೇಲೆ ಬೇಕು ಅಂದರೆ ಮತ್ತೊಂದು ಗ್ಲಾಸ್ ಮಾಡ್ಕೊತೀನಿ. ಸೊ ದಿನಕ್ಕೆ 4 ಗ್ಲಾಸ್ ಅಷ್ಟು ತೊಗೊತೀನಿ, 1/4 ಲೀಟರಷ್ಟು. ಅಂದರೆ 1 ಲೀಟರಷ್ಟು ಡಿಟಾಕ್ಸ್ ಟೀ ನನಗೆ ಒಂದು ದಿನಕ್ಕೆ ಬೇಕಾಗುತ್ತೆ. ಸೊ ಈ ರೀತಿಯಾಗಿ ನೀವು ಡಿಟಾಕ್ಸ್ ಟೀಯನ್ನು ತೊಗೋಬೋದು. ಸೊ ನಿನ್ನೆ ವೇಟ್ಗೂ ಇವತ್ತು ವೇಟ್ಗೂ ನಾವು ನೋಡಿದಾಗ ಸುಮಾರು 500 ಗ್ರಾಮಷ್ಟು ತೂಕ ಕಮ್ಮಿ ಆಗಿದೆ. ಸೊ ಇದಕ್ಕೆಲ್ಲ ಕಾರಣ ನನ್ನ ದೃಢವಾದ ಮನಸ್ಸು. ಇಲ್ಲ, ನಾನು ವೆಯ್ಟ್ ಲಾಸ್ ಮಾಡಲೇಬೇಕು ಅಂತ ನನಗೆ ಗಟ್ಟಿ ಮನಸ್ಸು ಬಂದಿದೆ, ಹಾಗಾಗಿ ನಾನು ಮಾಡ್ತಾ ಇದ್ದೀನಿ. ಈಗ ನೋಡಿ, ಮಕ್ಕಳಿಗೆ ಪನ್ನೀರ್ ರೈಸ್ ಮಾಡಿಕೊಟ್ಟೆ, ನಂಗೆ ತಿನ್ನಬೇಕು ಅಂತ ಅನಿಸ್ಲೇ ಇಲ್ಲ ವೆಜ್ ರೈಸ್ ಬಾತ್ ಮಾಡಿಕೊಟ್ಟೆ, ಅವಾಗೂ ತಿನ್ಬೇಕು ಅನಿಸ್ಲಿಲ್ಲ. ನನ್ನ ಊಟ ಏನೋ ನಾನು ತಯಾರಿ ಮಾಡಿಕೊಂಡು ನಾನು ತಿಂತಿದ್ದೀನಿ. ಮಕ್ಕಳಿಗೆ, ಹಸ್ಬೆಂಡ್ಗೆ ಏನು ಬೇಕೋ ಅವ್ರಿಗೇನು ಬೇಕೋ ಅವ್ರ ಟೇಸ್ಟ್ ಪ್ರಕಾರ ಅವ್ರಿಗೂ ಸಹ ಮಾಡಿಕೊಡ್ತಾ ಇದ್ದೀನಿ. ಸೊ ನಾನು ಮಾಡಿದ್ನೇ ಅವ್ರು ತಿನ್ನಬೇಕು ಅಂತಿರಲಿಲ್ಲ, ಇಲ್ಲ ಬೇರೆ ಫ್ಯಾಮಿಲಿ ಮೆಂಬರ್ಸ್ಗೆ ಮಾಡಿರೋಂಥದ್ದನ್ನ ನಾನು ತಿನ್ನಬೇಕು ಅಂತಿರಲಿಲ್ಲ. ನನಗೆ ಏನು ಬೇಕೋ ಅದನ್ನು ನಾನು ಮಾಡ್ಕೊತಾ ಇದ್ದೀನಿ. ಸೊ ಇವತ್ತು 500 ಗ್ರಾಮ್ ಅಷ್ಟು ತೂಕ ಕಮ್ಮಿ ಆಗಿದೆ. ಐ ಆಮ್ ವೆರಿ ಹ್ಯಾಪಿ ಫಾರ್ ದಟ್. ಸೊ ಮತ್ತೆ ನೆಕ್ಸ್ಟ್ ಭೇಟಿ ಆಗ್ತೀನಿ ಮಧ್ಯಾಹ್ನ ಊಟದ ಟೈಮ್ಗೆ. ಇವಾಗ ಬೇಗ ಅಡುಗೆ ಕೆಲಸ ಮಾಡಬೇಕು, ಮನೆ ಕೆಲಸ. ಸೊ ಗುಡಿಸೋದು, ಒರೆಸೋದು ಪ್ರತಿಯೊಂದು ಇದ್ದೇ ಇರುತ್ತಲ್ಲ ಕೆಲಸ. ಇದ್ರ ಬಗ್ಗೆ ನಾನೇನು ವಿಡಿಯೋ ಮಾಡ್ತಿಲ್ಲ, ಸಾಕಷ್ಟು ವಿಡಿಯೋಗಳಲ್ಲಿ ನೋಡಿರ್ತೀರ. ಗುಡಿಸೋದು, ಒರೆಸೋದು ಎಲ್ಲರೂ ತೋರಿಸ್ತಾರೆ. ಸೊ ನನ್ನ ಕಾಂಟೆಂಟ್ ಏನಿದ್ರೂ ಹೆಲ್ತ್ ರಿಲೇಟೆಡ್, ವೆಯ್ಟ್ ಲಾಸ್ ಹೇಗೆ ಮಾಡ್ಕೋಬೇಕು, ಹೆಲ್ತಿಯಾಗಿ ಹೇಗೆ ಮಾಡ್ಕೋಬೇಕು ಅದ್ರ ಬಗ್ಗೆ ಇರೋದ್ರಿಂದ ನಾನು ಹೆಚ್ಚಾಗಿ ಬೇರೆ ಥರದ್ದು ಏನು ನಿಮಗೆ ನಮ್ಮ ವಿಡಿಯೋದಲ್ಲಿ ತೋರಿಸ್ತಾ ಇಲ್ಲ. ನಿಮ್ಗೆ ಆಗೋಬೇಕಂದ್ರೆ ಹೇಳಿ, ಅದನ್ನು ಕೂಡ ವಿಡಿಯೋ ಮಾಡಿ ತೋರಿಸೋಣ. ಸೊ ಮತ್ತೆ ಭೇಟಿ ಆಗೋಣ ಮಧ್ಯಾಹ್ನ ಊಟದ ಟೈಮ್ಗೆ. ಈಗ ನಾನು ಈಗ ಡಿಟಾಕ್ಸ್ ಡ್ರಿಂಕನ್ನು ಬಿಸಿ ಕುಡ್ಕೋತೀನಿ. ಲೆಮನ್ ಜ್ಯೂಸ್ ಹಾಕಿದ್ದೀನಲ್ವ, ತುಂಬ ಚೆನ್ನಾಗಿದೆ. ಹನಿ ಹಾಕ್ಕೊಂಡಿಲ್ಲ. ಲೆಮನ್ ಜ್ಯೂಸ್ ಹಾಕ್ಕೊಳ್ಳೋದ್ರಿಂದ ಅದರಲ್ಲಿ ಏನು ಸಾರಾಂಶ ಇರುತ್ತಲ್ವ, ಅದು ಬಾಡಿಗೆ ಬೇಗ ಅಬ್ಸಾರ್ಪ್ಷನ್ ಆಗುತ್ತೆ. ಹಾಗಾಗಿ ಲೆಮನ್ ಜ್ಯೂಸ್ ಹಾಕ್ಕೊಡಿ ಅಂತ ಹೇಳ್ತೀನಿ. ಸೊ ಈ ಡಿಟಾಕ್ಸ್ ಟೀ ಏನಿದೆ, ಇದೆಲ್ಲ ಫುಲ್ ನನ್ನ ಓನ್ ರೆಸಿಪಿ, ನನ್ನ ಓನ್ ಐಡಿಯಾ, ನನ್ನ ಓನ್ ಥಾಟ್ಸ್, ನನ್ನ ಓನ್ ರೆಸಿಪಿಯಿಂದ ಮಾಡಿರೋಂಥದ್ದು. ನೋಡಿ, ನಿಮ್ಗೆ ಯಾರಿಗಾದರೂ ಬೇಕಿದ್ದರೆ ಸ್ಕ್ರೀನ್ ಮೇಲೆ ವಾಟ್ಸಪ್ ನಂಬರ್ ಕೊಟ್ಟಿರ್ತೀನಿ, ತರಿಸ್ಕೊಳ್ಳಿ. ಸೊ ನನಗಂತೂ ಇದರಲ್ಲಿ ತುಂಬ ಚೆನ್ನಾಗಿ ವೆಯ್ಟ್ ಲಾಸ್ ಆಗ್ತಾ ಇದೆ, ಹೆಲ್ತ್ ಕೂಡ ಚೆನ್ನಾಗಿ ಸುಧಾರಣೆ ಆಗ್ತಿದೆ. ಮತ್ತು ಪೀರಿಯಾಡಿಕ್ ಸೈಕಲ್ ಪ್ರಾಬ್ಲಮ್ ಆಗಿತ್ತು ಅಂತ ಹೇಳಿದ್ನಲ್ಲ, ಪೀರಿಯಡ್ಸ್ ಪ್ರಾಬ್ಲಮ್, ಅದು ಕೂಡ ಈಗ ಮಂತ್ಲಿ ಕರೆಕ್ಟಾಗಿ ಆಗ್ತಾಯಿದೆ. 5 ಡೇಸ್ ಕರೆಕ್ಟಾಗಿ ಬ್ಲೀಡಿಂಗ್ ಸ್ಟಾಪ್ ಆಗ್ತಾಯಿದೆ. ಇದಕ್ಕೆಲ್ಲದಕ್ಕೂ ಕಾರಣ ನಮ್ಮ ಡಿಟಾಕ್ಸ್ ಟೀ ಅಂತ ಹೇಳ್ತೀನಿ. PCOD ಇರೋರು, PCOS ಇರೋರು ಯಾರು ಬೇಕಾದ್ರೂ ತೊಗೋಬೋದು. ಸೊ ಮಕ್ಳಿಗೂ ಸಹ ನೀವು ಕೊಡ್ಬೋದು. ಅದರಲ್ಲಿ ಏನಂತ ಕೊಡಬಾರ್ದು ಅನ್ನೋ ಥರ ಥಿಂಗ್ಸ್ ಏನು ನಾನು ಇದರಲ್ಲಿ ಮಿಕ್ಸ್ ಮಾಡಿಲ್ಲ.
ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ಯಾರು ಬೇಕಾದ್ರೂ ಡಿಟಾಕ್ಸ್ ಟೀಯನ್ನು ಕುಡಿಬೋದು. ಧೈರ್ಯವಾಗಿ ಕುಡೀರಿ. ಇದೆಲ್ಲ ನಮ್ಮ ಅಡುಗೆ ಮನೆಯಲ್ಲಿ ಸಿಗುವಂಥ ಚಕ್ಕೆ, ಲವಂಗ, ಶುಂಠಿ, ಗ್ರೀನ್ ಟೀ, ಲೆಮನ್ ಗ್ರಾಸ್ ಈ ಥರ ದಿನಸಿಗಳನ್ನು ಹಾಕಿ ಮಾಡಿರೋಂಥದ್ದು. ಇನ್ನು 3ರಿಂದ 4 ಆಯುರ್ವೇದಿಕ್ ರೂಟ್ಸ್ ಬೇರುಗಳು, ಚಕ್ಕೆಗಳನ್ನು ತರಿಸಿ ಹಾಕ್ಸಿದ್ದೀವಿ. ಸೊ ಬಾಯ್. ಫ್ರಿಜ್ಜಲ್ಲಿ ಸೊಪ್ಪಿತ್ತು, ಸೊಪ್ಪನ್ನು ತೆಗೆದು ಆಚೆ ಇಟ್ಟಿದ್ದೀನಿ. ಇದರಲ್ಲಿ ಏನಾದರೂ ಮಾಡೋಣ, ಬಸ್ಸಾರು ಮಾಡೋಣ ಅಥವಾ ಸೊಪ್ಪಿನ ಪಲ್ಯ ಮಾಡೋಣ ಅಂತ. ಹಾಗೆ ಅದ್ರ ಜೊತೆಗೆ ಎಲೆಕೋಸು, ಸ್ವಲ್ಪ ತರಕಾರಿಗಳೆಲ್ಲ ಉಳಿದಿತ್ತು, ಅದನ್ನೆಲ್ಲ ತೆಗೆದು ಆಚೆ ಇಟ್ಟಿದ್ದೀನಿ. ಸೊ ಇದರಲ್ಲಿ ಇವಾಗ ಮಧ್ಯಾಹ್ನದ ಅಡುಗೆ ರೆಡಿ ಮಾಡಬೇಕು. ಫ್ರೆಂಡ್ಸ್, ವೆಯ್ಟ್ ಮಿಷಿನ್ ಬಗ್ಗೆ ನಿಮಗೊಂದು ಅಪ್ಡೇಟ್ ಕೊಡಬೇಕಾಗಿತ್ತು. ಸೊಪ್ಪನ್ನು ಕಟ್ ಮಾಡ್ತಿದ್ದೆ, ನೆನಪಾಯಿತು. ಇವತ್ತು ಬೆಳಗ್ಗೆ ಮೋಷನ್ ಪಾಸ್ ಆದಮೇಲೆ ವೆಯ್ಟ್ ನೋಡಿ ನೀವು ಬರೆದಿಟ್ಟ ಮೇಲೆ ವೆಯ್ಟ್ ಮಿಷಿನ್ನ ಮುಚ್ಚಿಟ್ಬಿಡಿ. ಮತ್ತು ನಾಳೆ ಬೆಳಗ್ಗೆ ನೀವು ಮೋಷನ್ ಪಾಸ್ ಆದಮೇಲೆ ನಾಳೆ ಬೆಳಗ್ಗೆ ನೀವು ವೆಯ್ಟ್ ನೋಡ್ತೀರಲ್ವ, ಆವಾಗ ತೆಗೀರಿ. ಅಲ್ಲಿವರೆಗೂ ವೆಯ್ಟ್ ಮಿಷಿನ್ ನಿಮ್ಮ ಕಣ್ಣಿಗೆ ಕಾಣಿಸ್ಬಾರ್ದು. ಆ ರೀತಿಯಲ್ಲಿ ನೀವು ಮುಚ್ಚಿಟ್ಬಿಡಿ. ಸೊ ಈ ರೀತಿ ಮಾಡಿದ್ರೆ ಮಾತ್ರ ವೆಯ್ಟ್ ಲಾಸ್ ಚೆನ್ನಾಗಾಗುತ್ತೆ. ಪದೇ ನಾವು ವೆಯ್ಟನ್ನು ನೋಡ್ಕೊತಾ ಇದ್ದರೆ ನಮಗೆ ಹಾರ್ಮೋನ್ಸ್ ಏನಿದೆ ಅದು ಬ್ರೈನ್ಗೆ ಪಾಸ್ ಆಗುತ್ತೆ. ಸೊ ನೀನು ಎಷ್ಟು ಮಾಡಿದ್ರು ಅಷ್ಟೇ, ನೀನು ವೆಯ್ಟ್ ಲಾಸ್ ಆಗಲ್ಲ ಅನ್ನೋ ಥರ ಮೆಸೇಜ್ ಪಾಸ್ ಆಗ್ತಾ ಇರುತ್ತೆ. ಸೊ ಹಾಗಾಗಿ ಈ ನೆಗೆಟಿವ್ ಹಾರ್ಮೋನ್ಸು ಕ್ರಿಯೇಟ್ ಮಾಡೋಂಥದ್ದು ಬೇಡ. ಓಕೆನಾ? ನಾನು ಹೇಳ್ದಂಗೆ ವೆಯ್ಟ್ ಮೆಷಿನ್ನ ಮುಚ್ಚಿಟ್ಬಿಡಿ. ಮತ್ತು ನಾಳೆ ಬೆಳಗ್ಗೆ ನೀವು ಅದನ್ನು ತೆಗಿಬೇಕು. ಮತ್ತು ಅದು ನೋಡಿದ ತಕ್ಷಣ ಅದ್ರ ಕೆಲಸ ಎತ್ತಿಟ್ಬಿಡಬೇಕು. ಬೆಳಗ್ಗೆ ಒಂದು ಸಲ, ಮಧ್ಯಾಹ್ನ ಒಂದು ಸಲ, ಸಾಯಂಕಾಲ ಒಂದು ಸಲ, ರಾತ್ರಿ ಒಂದು ಸಲ ಈ ರೀತಿ ವೆಯ್ಟನ್ನು ಚೆಕ್ ಮಾಡಬೇಡಿ. ಓಕೆನಾ? ಸೊ ವೆಯ್ಟ್ ಲಾಸ್ ಮಾಡುವಂಥವ್ರು ಖಂಡಿತವಾಗಿಯೂ ಪ್ರತಿದಿನ ವೆಯ್ಟನ್ನು ನೋಡ್ಕೊಳ್ಳಿ. ಒಂದೊಂದು ವೆಯ್ಟ್ ಮಿಷಿನನ್ನು ಪರ್ಚೇಸ್ ಮಾಡಿ ಇಟ್ಕೊಂಬಿಡಿ. ಆನ್ಲೈನಲ್ಲಿ ತುಂಬ ಚೆನ್ನಾಗಿ ಈಸಿಯಾಗಿ ಸಿಗ್ತಾ ಇದೆ. ವೆಯ್ಟ್ ಲಾಸ್ ಮಿಷಿನ್ ಇದ್ದರೆ ಮಾತ್ರ ನಿಮಗೆ ಎಷ್ಟು ವೆಯ್ಟ್ ಲಾಸ್ ಆಗಿದ್ದೀರಾ, ಗೇನ್ ಆಗಿದ್ದೀರಾ ಅನ್ನೋದು ನಿಮಗೆ ಐಡಿಯಾ ಬರುತ್ತೆ. ವೆಯ್ಟ್ ಲಾಸ್ ಆಗಿದೆ ಅಂತ ಗೊತ್ತಾಗ್ತಿದ್ರೆ ಸೊ ನೀವು ಏನು ವರಿ ಮಾಡ್ಕೋಬೇಕಾಗಿಲ್ಲ. ವೆಯ್ಟ್ ಗೇನ್ ಆಗ್ತಾ ಇದೆ ನಿನಗೂ ಇವತ್ತಿಗೂ ಅಂತ ಹೇಳಿದ್ರೆ ನಿಮ್ಮ ಫುಡ್ಡಲ್ಲಿ ಏನೋ ಮಿಸ್ಟೇಕ್ ಇದೆ, ನೀವು ಕದ್ದು ಮುಚ್ಚಿ ಏನೋ ತಿಂತಾ ಇದ್ದೀರಾ ನಿಮಗೆ ಗೊತ್ತಿಲ್ಲದಂಗೆ. ಸೊ ಅದನ್ನು ಇವತ್ತು ಕಂಟ್ರೋಲ್ ಮಾಡ್ಕೋಬೇಕು ಅನ್ನೋ ಒಂದು ಐಡಿಯಾ ನಿಮಗೆ ಸಿಗುತ್ತೆ. ಹಾಗಾಗಿ ಪ್ರತಿಯೊಬ್ಬರ ಹತ್ರನೂ ವೆಯ್ಟ್ ಮಿಷಿನ್ ಇರೋದು ಒಳ್ಳೆಯದು. ದಂಟಿನ ಸೊಪ್ಪು ಹಾಗೆಯೇ ಅರವೆ ಸೊಪ್ಪು ಎರಡೂ ಸ್ವಲ್ಪ ಇತ್ತು. ಎರಡೂ ಸೊಪ್ಪನ್ನು ಸೇರಿಸಿ ಸಣ್ಣದಾಗಿ ಈ ರೀತಿಯಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆಯೇ ಎಲೆಕೋಸು ಅದರಲ್ಲಿ ಅರ್ಧ ಭಾಗದಷ್ಟು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಹಾಗೆಯೇ ಸ್ವಲ್ಪ ಬೀನ್ಸ್ ಇತ್ತು, ಅದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ಇವಿಷ್ಟು ತರಕಾರಿಗಳ ಜೊತೆಗೆ ಹೀರೆಕಾಯಿ ಇತ್ತು, ಅದನ್ನು ಸಣ್ಣದಾಗಿ ಈ ರೀತಿಯಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆಯೇ ಕಾಳು, ಕಡಲೆಕಾಳು ಅಂದರೆ ಕಾಬೂಲ್ ಕಡಲೆಕಾಳು, ಹಲಸಂದೆ ಕಾಳು, ಬಟಾಣಿ ಇವೆಲ್ಲ ಮಿಕ್ಸ್ ಕಾಳುಗಳನ್ನು ಮೊಳಕೆ ಬರೆಸಿ ಇಟ್ಟಿದ್ದೆ. ಇವಾಗ ಈ ಕಾಳುಗಳನ್ನು ಸೇರಿಸಿ ಇವಾಗ ಬಸ್ಸಾರು ಮಾಡ್ತಿದ್ದೀನಿ. ಬಸ್ಸಾರು ಮಾಡಿದಾಗ ಈ ರೀತಿಯಾಗಿ ಎಲ್ಲ ತರಕಾರಿಗಳು ಸೇರಿಸಿ ಒಟ್ಟಿಗೆ ಮಾಡಿ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಎಲ್ಲ ಕಾಳುಗಳು ತರಕಾರಿಗಳು ಎಲ್ಲ ಸ್ವಲ್ಪನೇ ಇದೆ, ಹಾಗಾಗಿ ಮಿಕ್ಸ್ ಮಾಡಿ ಮಾಡ್ತಾಯಿದ್ದೀನಿ. ಹಾಗೆಯೇ ಒಗ್ಗರಣೆಗೆ ಈರುಳ್ಳಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಒಣಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವು ಕೂಡ ಇಟ್ಕೊಂಡಿದ್ದೀನಿ. ನೋಡಿ, ಇವಿಷ್ಟನ್ನು ಸೇರಿಸಿ ಒಟ್ಟಿಗೆಗ ತರಕಾರಿಗಳಿಗೆ ಒಗ್ಗರಣೆ ಹಾಕ್ತಾಯಿದ್ದೀನಿ. ಇನ್ನೊಂದು ಕಡೆ ಬಸ್ಸಾರು ಕೂಡ ರೆಡಿ ಆಯಿತು. ಇವಾಗ ರೆಸಿಪಿ ನಿಮ್ಮೆಲ್ಲರಿಗೂ ಬರುತ್ತಲ್ವ ಬಸ್ಸಾರು, ನಾನೇ 3ರಿಂದ 4 ಥರ ಬಸ್ಸಾರು ಹೇಗೆ ಮಾಡೋದು ಅಂತ ರೆಸಿಪಿ ಹಾಕಿದ್ದೀನಿ, ನಮ್ಮ ಚಾನಲ್ನಲ್ಲಿ ಇದೆ. ಒಂದು ಸಲ ಪ್ಲೇಲಿಸ್ಟ್ ಚೆಕ್ ಮಾಡಿ ಸಿಗುತ್ತೆ. ಹಾಗಾಗಿ ರೆಸಿಪಿ ಏನೂ ತೋರಿಸ್ತಿಲ್ಲ. ನೋಡಿ, ಇದು ನಮ್ಮ ಮಕ್ಕಳಿಗೆಲ್ಲ ಸರ್ವ್ ಮಾಡ್ತಾಯಿದ್ದೀನಿ. ಮಾಡಿದಂಥ ಸೊಪ್ಪಿನ ಪಲ್ಯ ಪ್ಲೇಟ್ಗೆ ಬಡಿಸ್ತಾಯಿದ್ದೀನಿ. ಅದ್ರ ಜೊತೆಗೆ ಅವ್ರಿಗೆ ಚಪಾತಿ ಬೇಕು ಅಂತ ಹೇಳಿದ್ರು, ಚಪಾತಿ ಮಾಡ್ತಾಯಿದ್ದೀನಿ. ಜೊತೆಗೆ ವೈಟ್ ರೈಸ್ ಕೂಡ ಮಾಡಿಬಿಟ್ಟಿದ್ದೀನಿ. ಸೊ ಬ್ರೇಕ್ಫಾಸ್ಟ್ ತಿನ್ನೋರು ಬ್ರೇಕ್ಫಾಸ್ಟ್ ತಿಂತಿರ್ತಾರೆ, ಲಂಚ್ ಮಾಡೋರು ಲಂಚ್ ಮಾಡ್ಕೊತಿರ್ತಾರೆ. ಯಾರು ಯಾವ್ದು ಬೇಕಾದರೂ ಹಾಕ್ಕೊಂಡು ತಿನ್ಬೋದು. ನಾನು ಮಾಡಿಡೋದು ಮಾಡಿಟ್ಬಿಡ್ತೀನಿ. ಒಂದು ಕಡೆ ಚಪಾತಿಗಳು ರೆಡಿ ಆಯಿತು, ವೈಟ್ ರೈಸು, ಬಸ್ಸಾರು, ಸೊಪ್ಪಿನ ಪಲ್ಯ ಇವಿಷ್ಟು ಅಡುಗೆನ ನಾನು ರೆಡಿ ಮಾಡಿ ಇಟ್ಬಿಟ್ಟಿದ್ದೀನಿ. ಈಗ ಮಕ್ಕಳಿಗೆ ಚಪಾತಿ ಬೇಕು ಅಂತ ಹೇಳಿದ್ರು ಸೊಪ್ಪಿನ ಪಲ್ಯದ ಜೊತೆಗೆ, ಹಾಗಾಗಿ ಚಪಾತಿಯನ್ನು ಮಾಡಿಕೊಡ್ತಾಯಿದ್ದೀನಿ. ಈಗ ಹಸ್ಬೆಂಡ್ಗೆ, ಮಕ್ಕಳಿಗೆ ಎಲ್ಲರಿಗೂ ಊಟಕ್ಕೆ ಬಡಿಸಿದಾಯಿತು. ಮಧ್ಯಾಹ್ನ ಇವಾಗ ನನ್ನ ಪ್ಲೇಟನ್ನು ರೆಡಿ ಮಾಡ್ಕೊತಾ ಇದ್ದೀನಿ. ಸುಮಾರು 1 ಕಪ್ಪಷ್ಟು ಈ ಸೊಪ್ಪಿನ ಪಲ್ಯನ ಇಟ್ಕೊತಾ ಇದ್ದೀನಿ. ಫ್ರೆಂಡ್ಸ್, ನನಗೆ ನನ್ನ ಬ್ಯಾಲೆನ್ಸ್ ಮೀಲ್ ಪ್ಲೇಟನ್ನು ಜೋಡಿಸ್ಕೊಳ್ಳೋದಂದರೆ ತುಂಬಾ ಇಷ್ಟ. ಈಗ ನೋಡಿ, ನುಗ್ಗೆ ಸೊಪ್ಪಿನ ಚಟ್ನಿ ಪುಡಿ ಇದನ್ನು ಕೂಡ ಇವತ್ತು ಬಳಸ್ಕೊತಾ ಇದ್ದೀನಿ. ನುಗ್ಗೆ ಸೊಪ್ಪಿನ ಚಟ್ನಿ ಪುಡಿಯನ್ನು 1 ಬೌಲಷ್ಟು ಮೊಸರು ತೊಗೊಂಡಿದ್ದೀನಿ, ಅದಕ್ಕೆ ಹಾಕ್ಕೊತಾ ಇದ್ದೀನಿ.
ನಾನೀಗ ವೆಯ್ಟ್ ಲಾಸ್ ಜರ್ನಿಲಿ ಇರೋದ್ರಿಂದ ವೈಟ್ ರೈಸನ್ನು ತಿಂತಾ ಇಲ್ಲ, ಅವಾಯ್ಡ್ ಮಾಡ್ತಾ ಇದ್ದೀನಿ. ನೀವು ವೈಟ್ ರೈಸ್ ತಿನ್ನೋರಾದರೆ ಬಿಸಿ ಬಿಸಿ ಅನ್ನಕ್ಕೆ ಈ ನುಗ್ಗೆ ಸೊಪ್ಪಿನ ಚಟ್ನಿ ಪುಡಿ 1 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ತಿನ್ನಿ. ತುಂಬ ಟೇಸ್ಟಿಯಾಗಿರುತ್ತೆ, ಹಾಗೆ ಹೆಲ್ತಿ ಕೂಡ. ಫ್ರೆಂಡ್ಸ್ ನೋಡಿ, ಇದಿಷ್ಟು ಇವತ್ತಿನ ನನ್ನ ಮಧ್ಯಾಹ್ನದ ಲಂಚ್. ಮಿಕ್ಸ್ಡ್ ತರಕಾರಿ, ಕಾಳುಗಳು, ಸೊಪ್ಪೆಲ್ಲ ಹಾಕಿ ಮಾಡಿದಂಥ ಪಲ್ಯ, ಎಗ್ ವೈಟ್ಸ್ ತೊಗೊಂಡಿದ್ದೀನಿ 3, ಹಾಗೆಯೇ 1 ಬೌಲಷ್ಟು ಮೊಸರು, ಅದಕ್ಕೆ ಚಟ್ನಿ ಪುಡಿ. ಫ್ರೆಂಡ್ಸ್ ನೋಡಿ, ನನ್ನ ಲಂಚ್ ಪ್ಲೇಟ್ ರೆಡಿ ಆಗಿದೆ. ಲೆಮನ್ ಜ್ಯೂಸ್ ನನ್ನ ಫೇವ್ರೇಟ್. ಸೊ ಈ ರೀತಿಯಾಗಿ ಹಾಕ್ಕೊಂಡು ತಿಂದರೆ ಸೊಪ್ಪಲ್ಲಿ ಐರನ್ ಅಂಶ ಇರುತ್ತಲ್ವಾ, ಲೆಮನ್ ಜ್ಯೂಸ್ ವಿಟಮಿನ್ ಸಿ ಇರುತ್ತೆ. ಸೊ ಅದು ಬೇಗ ಅಬ್ಸಾರ್ಪ್ಷನ್ ಆಗುತ್ತೆ ಐರನ್ ಬಾಡಿಲಿ, ಅದಕ್ಕೋಸ್ಕರ ಲೆಮನ್ ಜ್ಯೂಸ್ ಹಾಕ್ಕೊಂಡು ತಿನ್ನೋದು. ತುಂಬ ಚೆನ್ನಾಗಿದೆ. ನೋಡಿ, ಪ್ರತಿದಿನ ನಾನು ನುಗ್ಗೆ ಸೊಪ್ಪಿನ ಚಟ್ನಿ ಪುಡಿ ತೊಗೊತೀನಿ, ಕರ್ಡಲ್ಲಿ ತೊಗೊಂಡ್ಬಿಡ್ತೀನಿ. ಸೊ ಕರ್ಡಲ್ಲಿ ಮಿಕ್ಸ್ ಮಾಡ್ಕೊಂಡು ತೊಗೊತೀನಿ. ವೈಟ್ ರೈಸ್ ಮೇಲೆ 1 ಸ್ಪೂನ್ ನುಗ್ಗೆ ಸೊಪ್ಪಿನ ಚಟ್ನಿ ಪುಡಿ ಹಾಕ್ಕೊಂಡು ಬಿಸಿ ಬಿಸಿ ಅನ್ನ ಇರಬೇಕು, ತುಪ್ಪ ಹಾಕ್ಕೊಂಡು ಚಟ್ನಿ ಪುಡಿ ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಸೊ ಈಗ ನಾನು ಡಯಟ್ ಮಾಡ್ತಾ ಇದ್ದೀನಿ, ವೈಟ್ ರೈಸ್ ತಿಂತಿಲ್ಲ. ಹಾಗಾಗಿ ಯಾವುದಾದ್ರೂ ಒಂದು ರೀತಿಲಿ ನುಗ್ಗೆ ಸೊಪ್ಪಿನ ಚಟ್ನಿ ಪುಡಿ ತಿನ್ನಬೇಕು, ಒಳ್ಳೆಯದು ಅನ್ನೋದಕ್ಕೋಸ್ಕರ ನಾನಿಲ್ಲಿ ಕರ್ಡ್ ಜೊತೆ ಮಿಕ್ಸ್ ಮಾಡ್ಕೊಂಡು ತಿಂತಾ ಇದ್ದೀನಿ. ತುಂಬ ಚೆನ್ನಾಗಿದೆ, ಸ್ವಲ್ಪನೂ ಕಹಿ ಅಂತ ಅನಿಸ್ತಿಲ್ಲ. ಮತ್ತು ಪ್ರೋಟೀನ್ಸ್ಗೋಸ್ಕರ ನಾನಿಲ್ಲಿ ಎಗ್ ವೈಟ್ಸ್ ತೊಗೊಂಡಿದ್ದೀನಿ. ಎಲ್ಲೋ ಏನಿರುತ್ತಲ್ವ ಅದನ್ನು ತೆಗೆದುಬಿಟ್ಟಿದ್ದೀನಿ, ಯಾಕನ್ನು ಬರೀ ಎಗ್ ವೈಟ್ಸ್ ತೊಗೊಂಡಿದ್ದೀನಿ. See you later. ಫ್ರೆಂಡ್ಸ್, ಇವತ್ತಿನ ನನ್ನ ಮಧ್ಯಾಹ್ನದ ಊಟ ಕಂಪ್ಲೀಟ್ ಆಯಿತು. ಇವತ್ತು ಕೂಡ ಪ್ರಾಡಕ್ಟ್ಸ್ಗೆ ತುಂಬಾ ಆರ್ಡರ್ಸ್ ಬಂದಿದೆ, ಅದನ್ನೆಲ್ಲ ಪ್ಯಾಕಿಂಗ್ ಮಾಡೋ ಕೆಲಸ ಇವತ್ತು. ಸೊ ನೆನ್ನೆ ಪ್ರಾಡಕ್ಟ್ಸ್ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೆ, ಇವತ್ತೆಲ್ಲ ಕಂಪ್ಲೀಟಾಗಿ ಕೂಲ್ ಆಗಿದೆ. ಕೂಲ್ ಆಗಿರುವಂಥ ಪ್ರಾಡಕ್ಟ್ಸನ್ನು ಇವತ್ತು ಪ್ಯಾಕಿಂಗ್ ಮಾಡೋ ಕೆಲಸ. ಸೊ ಪ್ಯಾಕಿಂಗ್ ಮಾಡಿದ್ಮೇಲೆ ಇವತ್ತು ಕೊರಿಯರ್ಗೆ ಹಾಕೋರಿಗೆಲ್ಲ ಹಾಕಬೇಕು, ಮತ್ತು ಬಂದು ಕಲೆಕ್ಟ್ ಮಾಡ್ಕೊಳ್ಳೋಂಥ ಕಸ್ಟಮರ್ಸ್ ಇದ್ದಾರೆ, ಅವ್ರಿಗೂ ಸಹ ಈಗ ಕೊಡಬೇಕಾಗಿದೆ. ನೋಡಿ, ಫ್ರೆಶ್ ಆಗಿರುವಂಥ ಇದು ರಾಗಿ ಚಾಕೋ ಮಾಲ್ಟ್, ಇದು ಕಂಪ್ಲೀಟಾಗಿ ತಣ್ಣಕ್ಕಾಗಿದೆ. ಸೊ ರೆಡಿ ಟು ಡಿಸ್ಪ್ಯಾಚ್ ಇವಾಗ. ಫ್ರೆಂಡ್ಸ್, ಹಾಗೆಯೇ ಚಿಲ್ಲಿ ಪೌಡರ್, ಸಾಂಬಾರ್ ಪೌಡರ್, ಧನಿಯಾ ಪೌಡರ್, ಇವಿಷ್ಟು ಪ್ರಾಡಕ್ಟ್ಸ್ಗೂ ತುಂಬಾ ಆರ್ಡರ್ಸ್ ಬರ್ತಿದೆ. ಸೊ ಒಬ್ಬೊಬ್ರು ಕಸ್ಟಮರ್ಗೆ ಒಂದೊಂದು ಥರ ಟೇಸ್ಟ್ ಬಡ್ಸ್ ಇರುತ್ತೆ. ಕೆಲವ್ರಿಗೆ ಸಾಂಬಾರ್ ಪೌಡರ್ ಮೀಡಿಯಮ್ ಆಗಿ ಖಾರ ಇದ್ದರೆ ಸಾಕು. ಇನ್ನು ಕೆಲವು ಕಸ್ಟಮರ್ಸ್ಗೆ ನಮಗೆ ಇನ್ನೂ ಸ್ವಲ್ಪ ಸ್ಪೈಸಿ ಬೇಕು ಅಂತೇಳಿ ಆರ್ಡರ್ ಕೊಟ್ಟು ಎಕ್ಸ್ಟ್ರಾ ಸ್ಪೈಸಿ ಹಾಕಿಸ್ಕೊಳ್ತಾ ಇದ್ದಾರೆ. ಸೊ ಅವ್ರವ್ರಿಗೆ ಯಾವ್ಯಾವ ಥರ ಬೇಕು ಅಂತ ಮೊದಲೇ ನನಗೆ ಹೇಳಿಬಿಟ್ರೆ ಆ ರೀತಿಯಾಗಿ ನಾನು ರೆಡಿ ಮಾಡಿ ಕೊಟ್ಬಿಡ್ತೀನಿ. ಆರ್ಡರ್ ಬಂದಿದ್ದಂಥ ಎಲ್ಲ ಪ್ರಾಡಕ್ಟ್ಸ್ ಈಗ ಪ್ಯಾಕಿಂಗ್ ಮಾಡಿದ್ದಾಯಿತು. ಈಗ ಮತ್ತೆ ನಾನು ಕೆಳಗೆ ಬಂದೆ, ನಮ್ಮ ಫ್ಯಾಕ್ಟ್ರಿಯನ್ನು ಕ್ಲೋಸ್ ಮಾಡಿಕೊಂಡು ಸಂಜೆ ಸ್ವಲ್ಪ ಲೇಟೇ ಆಗಿಬಿಟ್ಟಿದೆ. ಫ್ರೆಶ್ ಅಪ್ ಆಗಿ ಬಂದಿದ್ದೀನಿ. ಸೊ ಫ್ರೆಶ್ ಅಪ್ ಆಗಿ ಬಂದಿದ ತಕ್ಷಣವೇ 1 ಗ್ಲಾಸ್ ಫುಲ್ ನಾನು ಡಿಟಾಕ್ಸ್ ಡ್ರಿಂಕನ್ನು ಕುಡಿಬೇಕು. ಕುಡ್ದಿಲ್ಲ ಅಂದರೆ ಸ್ವಲ್ಪ ಏನೋ ಒಂಥರ ಫ್ರೆಶ್ನೆಸ್ ಇಲ್ದಿರೋ ಥರ ಅನಿಸ್ತಾ ಇರುತ್ತೆ. ಡಿಟಾಕ್ಸ್ ಡ್ರಿಂಕನ್ನು ಕುಡಿದ್ಮೇಲೆ ಮೈಂಡ್ಗೆ ಒಂದು ಒಳ್ಳೆ ರಿಲ್ಯಾಕ್ಸೇಷನ್ ಸಿಗುತ್ತೆ. ಬೆಳಗ್ಗೆಯಿಂದ ಕೆಲಸ ಮಾಡಿ ಟಯರ್ಡ್ ಆಗಿರ್ತೀವಲ್ವಾ, ಸೊ ಇವಾಗ ನಮಗೆ ರಿಲ್ಯಾಕ್ಸ್ ಟೈಮ್ ಅಂತ ಹೇಳ್ಬೋದು. ಫ್ರೆಂಡ್ಸ್, ನಿಮ್ಮಲ್ಲಿ ಯಾರಾದರೂ ಹೊಸಬ್ರಿದ್ದರೆ ಖಂಡಿತವಾಗಿಯೂ ಡಿಟಾಕ್ಸ್ ಟೀ ನಮ್ಮಲ್ಲಿ ಸಿಗುವಂಥದ್ದನ್ನ ನೀವು ಒಂದು ಸಲ ಪರ್ಚೇಸ್ ಮಾಡಿ ಟ್ರೈ ಮಾಡಲೇಬೇಕು. ನೀವೇ ಹೇಳ್ತೀರಾ ಅಷ್ಟು ಚೆನ್ನಾಗಿದೆ ಅಂತ. ಈಗ ಒಬ್ಬರು ಕಸ್ಟಮರ್ ಹೊರಗಡೆ ಬಂದಿದ್ದಾರೆ, ವೆಯ್ಟ್ ಮಾಡ್ತಿದ್ದಾರೆ. ಅವ್ರಿಗೆ ಧನಿಯಾ ಪೌಡರ್ ಮತ್ತು ರಾಗಿ ಚಾಕೋ ಮಾಲ್ಟ್ ಬೇಕು ಅಂತ ಹೇಳಿದ್ರು. ಸೊ ಪ್ಯಾಕಿಂಗ್ ಮಾಡಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ, ಬ್ಯಾಗ್ ಹಾಕಿ ಈಗ ಕೊಡ್ತಾಯಿದ್ದೀನಿ. ಒಳಗೆ ಬನ್ನಿ ಅಂದರೆ ಬರಲಿಲ್ಲ, ಸ್ವಲ್ಪ ಶೈ ಅವ್ರಿಗೆ. ಹಾಗಾಗಿ ಅವ್ರಿಗೆ ಕೊಡಬೇಕಾಗಿರುವಂಥ ಪ್ರಾಡಕ್ಟ್ಸ್ ಏನಿದೆ ಅದನ್ನೆಲ್ಲ ಒಂದು ಬ್ಯಾಗಿಗೆ ಹಾಕಿ ಕೊಡ್ತಾಯಿದ್ದೀನಿ. ಫ್ರೆಂಡ್ಸ್ ನೋಡಿ, ಇಷ್ಟೆಲ್ಲ ಕೆಲಸದ ಮಧ್ಯೆ ಇವತ್ತು ಏನೋ ಒಂದು ಮಿಸ್ ಆಯಿತು. ಏನು ಹೇಳಿ, ನನ್ನ ವಾಕಿಂಗ್ ಮತ್ತು ಎಕ್ಸಸೈಸ್. ಮೇಲೆ ಕೆಲಸ ಅಂದರೆ ಫ್ಯಾಕ್ಟ್ರಿ ಕೆಲಸ ಮುಗಿದ ತಕ್ಷಣ ಕೆಳಗೆ ಬಂದ ಮೇಲೆ ಒಂದು ಡಿಟಾಕ್ಸ್ ಡ್ರಿಂಕನ್ನು ಕುಡಿದು ವಾಕ್ ಮತ್ತು ಎಕ್ಸಸೈಸ್ ಮಾಡ್ತಿದ್ದೆ. ಅದು ಇವತ್ತು ಮಿಸ್ ಆಯಿತು. ಯಾಕೆ ಅಂತ ಹೇಳ್ತೀರಾ, ಹಸ್ಬೆಂಡ್ ಅರ್ಜೆಂಟಾಗಿ ಫೋನ್ ಮಾಡಿದ್ರು, ಬೇಗ ರೆಡಿಯಾಗು, ಊರಿಗೆ ಹೋಗಬೇಕು ಅಂತ ಹೇಳಿದ್ರು. ಅವ್ರು ಬರೋ ಅಷ್ಟೊತ್ತಿಗೆ ನಾನು ಇವಾಗ ಎಲ್ಲ ಕೆಲಸ ಮುಗಿಸಿ ರೆಡಿ ಆಗಬೇಕಾಗಿದೆ.
ಹಾಗಾಗಿ ಡೈರೆಕ್ಟಾಗಿ ಇವಾಗ ನಾನು ಎಕ್ಸಸೈಸ್ ಮಾಡಿಲ್ಲ, ಡೈರೆಕ್ಟಾಗಿ ಈಗ ರಾತ್ರಿ ಡಿನ್ನರ್ ತೊಗೊತಾ ಇದ್ದೀನಿ. ಸುಮಾರು 9 ಆಗಿದೆ. ಒಂದು ಚಿಕ್ಕ ಕಪ್ ಆಗುವಷ್ಟು ಮಧ್ಯಾಹ್ನ ಮಾಡಿದಂಥ ಮಿಕ್ಸ್ ತರಕಾರಿ ಸೊಪ್ಪು ಕಾಳೆಲ್ಲ ಹಾಕಿ ಮಾಡಿದಂಥ ಪಲ್ಯ 1 ಕಪ್ಪಷ್ಟು ತೊಗೊಂಡಿದ್ದೀನಿ. ಹಾಗೆಯೇ 1 ಕಪ್ಪಷ್ಟು ಕಡಲೆಕಾಳು, ಕಾಬೂಲಿ ಕಡಲೆಕಾಳು ಮತ್ತು ಬ್ರೌನ್ ಕಡಲೆಕಾಳು ಎರಡೂ ಮಿಕ್ಸ್ ಮಾಡಿ ಸ್ಪ್ರೌಟ್ಸ್ ಬರೆಸಿ ಪಲ್ಯ ಮಾಡಿರೋಂಥದ್ದು. ಸೊ ಅದೊಂದು ಕಪ್ ಇಟ್ಕೊಂಡಿದ್ದೀನಿ. ಹಾಗೆ ಒಂದು ಫುಲ್ ಎಳೆಯದಾದಂಥ ಸೌತೆಕಾಯಿ, ಹಾಗೆಯೇ ಅರ್ಧ ಹೋಳಷ್ಟು ನಿಂಬೆಹಣ್ಣಿನ ರಸ. ನೋಡಿ, ನಿಮ್ಮ ಡಯೆಟ್ನಲ್ಲಿ ಪ್ರತಿದಿನ ಆದಷ್ಟು ನಿಂಬೆಹಣ್ಣಿನ ರಸ ಸೇರಿಸ್ಕೊಳ್ಳೋದು ತುಂಬಾ ಮುಖ್ಯ. ಅದರಲ್ಲಿ ವಿಟಮಿನ್ ಸಿ ಇರುತ್ತೆ. ಸೊ ವೆಯ್ಟ್ ಲಾಸ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ. ನಮ್ಮ ಸ್ಕಿನ್ ಒಳ್ಳೆ ಶೈನಿಂಗ್ ಬರುತ್ತೆ, ಕೂದಲಿಗೆ ಒಳ್ಳೆಯದು. ಹಾಗಾಗಿ ವಿಟಮಿನ್ ಸಿ ಪ್ರತಿದಿನ ತಗೊಳ್ಳೇಬೇಕು. ಮೂಳೆಗಳಿಗೂ ಅಷ್ಟೇ ತುಂಬ ಶಕ್ತಿ ಕೊಡುತ್ತೆ, ಇಮ್ಯುನಿಟಿ ಪವರನ್ನು ಹೆಚ್ಚು ಮಾಡುತ್ತೆ. ಆದಷ್ಟು ನಿಂಬೆಹಣ್ಣಿನ ರಸನ ನಿಮ್ಮ ಡಯೆಟ್ನಲ್ಲಿ ಸೇರಿಸ್ಕೊಳ್ಳೋದಕ್ಕೆ ಟ್ರೈ ಮಾಡಿ. 9 ಊಟ ಮಾಡೋಕ್ಕೆ ಅಂತ ಕೂತ್ಕೊಂಡೆ. ಅಷ್ಟರಲ್ಲಿ ಯಾರೋ ಗಂಡ ಹೆಂಡ್ತಿ ಇಬ್ಬರು ಬಂದು ಅವ್ರ ಮಗುಗೆ ರಾಧಾ ಕೃಷ್ಣ ಡ್ರೆಸ್ ಎರಡೂ ಬೇಕು ಮೇಡಮ್ ಅಂತ ಕೇಳಿದ್ರು. ಸೊ ಅವ್ರಿಗೆ ಡ್ರೆಸ್ ಎಲ್ಲ ಕೊಟ್ಟು ಮತ್ತೆ ನಾನು ಊಟಕ್ಕೆ ರಿಟರ್ನ್ ಆಗೋ ಅಷ್ಟೊತ್ತಿಗೆ ಅರ್ಧ ಗಂಟೆ ಎಕ್ಸ್ಟ್ರಾ ಆಗಿಬಿಟ್ಟಿದೆ. ಸೊ ಇವತ್ತು ನಾನು ಊಟ ಮಾಡೋ ಅಷ್ಟೊತ್ತಿಗೆ 9:30 ಆಗಿಬಿಟ್ಟಿದೆ. ಲೇಟ್ ಕೂಡ ಆಗಿದೆ. ಆದರೆ ವೆಯ್ಟ್ ಲಾಸ್ ಮಾಡುವಾಗ ಈ ರೀತಿಯಾಗಿ ಲೇಟಾಗಿ ನೀವು ತಿನ್ನಬಾರ್ದು. ಏನು ಮಾಡೋದು, ನನ್ನ ಕೆಲಸ ಆ ರೀತಿಯಾಗಿದೆ. ಇರೋದ್ರಲ್ಲೇ ನಾನು ಅಡ್ಜಸ್ಟ್ ಮಾಡಿಕೊಂಡು ಹೇಗೋ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ಇದು ಬೆಳಗ್ಗೆ ಮಾಡಿದಂಥ ಬಸ್ಸಾರು. ಯಾಕೋ ಬಸ್ಸಾರು ಕುಡಿಬೇಕು, ಬಿಸಿ ಬಿಸಿ ಅನಿಸ್ತು. ತಿಳಿ ಸಾರನ್ನು ಒಂದು ಬೌಲ್ಗೆ ಹಾಕ್ಕೊಂಡು ಸೂಪ್ ಥರ ಕುಡಿತಾ ಇದ್ದೀನಿ. ಸಖತ್ತಾಗಿತ್ತು. ಹೇಗೂ ನಾನು ರೈಸ್ ಜೊತೆ ಆಗಲಿ ಮುದ್ದೆ ಜೊತೆ ಆಗಲಿ ಈ ಬಸ್ಸಾರನ್ನು ಟೇಸ್ಟ್ ಮಾಡೋಕ್ಕಾಗಲಿಲ್ಲ. ಹಾಗಾಗಿ ಒಂದು ಬೌಲಲ್ಲಿ ಬಸ್ಸಾರು ಹಾಕ್ಕೊಂಡು ಕುಡಿತಾ ಇದ್ದೀನಿ. ನೀವಾದರೆ ಅದೇ ಬಸ್ಸಾರು ಬದಲಿಗೆ ಯಾವುದಾದ್ರೂ ತರಕಾರಿಗಳು ಹಾಕಿ ಮಾಡಿದಂಥ ಸೂಪನ್ನು ಬಿಸಿ ಬಿಸಿ ಒಂದು ಬೌಲಷ್ಟು ತೊಗೊಬೋದು. ಊಟ ಆದ ತಕ್ಷಣ 1 ಗ್ಲಾಸಷ್ಟು ಮತ್ತೆ ಬಿಸಿ ಬಿಸಿ ಡಿಟಾಕ್ಸ್ ಡ್ರಿಂಕನ್ನು ಕುಡಿದೆ. ಚೆನ್ನಾಗಿ ಜೀರ್ಣ ಆಗುತ್ತೆ ಅಂಥೇಳಿ. ಸೊ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರದ್ದು ಊಟ ಆಯಿತು. ಇವಾಗ ಊರಿಗೆ ಹೊರಟಿದ್ದೀವಿ. ಅರ್ಜೆಂಟಾಗಿ ಚಿಕ್ಕಮಗಳೂರಿಗೆ ಹೋಗಬೇಕಾಗಿತ್ತು. ಹಾಗಾಗಿ ನಾವು 4 ಜನ ಹೊರಟಿದ್ದೀವಿ. ನಮ್ಮ ದೊಡ್ಡ ಮಗ ಆಲ್ರೆಡಿ ಚಿಕ್ಕಮಗಳೂರಿನಲ್ಲಿ ಇದ್ದಾನೆ. ಇನ್ನು ನಾನು, ನಮ್ಮ ಹಸ್ಬೆಂಡ್, ನಮ್ಮ ಚರಣ್, ನಮ್ಮ ಪ್ರೀತಮ್ 4 ಜನ ಈಗ ಹೊರಟಿದ್ದೀವಿ. ರಾತ್ರಿ ಎಲ್ಲರದ್ದು ಊಟ ಆದಮೇಲೆ ಅದನ್ನೆಲ್ಲ ತೆಗೆದಿಟ್ಟು ಮಿಕ್ಕಿರೋದನ್ನೆಲ್ಲ ಫ್ರಿಜ್ನಲ್ಲಿಟ್ಟು ಎಲ್ಲ ಕ್ಲೀನ್ ಮಾಡಿ, ಅಂದರೆ ಬಟ್ಟೆ ಎಲ್ಲ ಜೋಡಿಸ್ಕೊಂಡು ಹೊರಡೋ ಅಷ್ಟೊತ್ತಿಗೆ ರಾತ್ರಿ 11:30 ಆಗಿದೆ. ರಾತ್ರಿ ಮನೆ ಬಿಡೋ ಅಷ್ಟೊತ್ತಿಗೆ. ಇಷ್ಟೊಂದು ಅರ್ಜೆಂಟಾಗಿ ನಾವು ಊರಿಗೆ ಹೊರಟಿದ್ದು ಯಾಕೆ ಅಂತ ನಮ್ಮ ನೆಕ್ಸ್ಟ್ ವ್ಲಾಗ್ನಲ್ಲಿ ನಿಮಗೆ ತಿಳಿಸ್ತೀನಿ. ಸೊ ಇವತ್ತಿನ ವ್ಲಾಗನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಭೇಟಿ ಆಗೋಣ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಫ್ರೆಂಡ್ಸ್, ನಮಸ್ತೆ.